ಅವಧಿಗೂ ಮುನ್ನವೇ ಕೇರಳಕ್ಕೆ ಎಂಟ್ರಿ ಕೊಟ್ಟಿರೋ ಮುಂಗಾರು ಮಾರುತಗಳ ಆಟ ಶುರುವಾಗಿದೆ. ರಾಜ್ಯದ ಕರಾವಳಿಯುದ್ದಕ್ಕೂ ಇವತ್ತು ಮಳೆಯೋ ಮಳೆ. ಧಾರಾಕಾರವಾಗಿ ಸುರಿತಾ ಇರುವ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಕರ್ನಾಟಕ ಮಾತ್ರವಲ್ಲ, ಉತ್ತರ ಭಾರತದಲ್ಲೂ ಮಳೆಯೋ ಮಳೆ. ಬನ್ನಿ, ರಾಜ್ಯ ಸೇರಿದಂಗೆ ದೇಶದಾದ್ಯಂತ ಮಳೆ ಅಬ್ಬರ ಹೇಗಿತ್ತು ನೋಡೋಣ. ರಾಜ್ಯದಲ್ಲಿ ಎದ್ದಿರೋ ಮುಂಗಾರು ಮಾರುತಗಳು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸುತ್ತದೆ. ಇನ್ನು ಮುಂಗಾರು ಆರ್ಭಟವೇ ಶುರುವಾಗಿಲ್ಲ. ಅಷ್ಟರಲ್ಲಾಗಲೇ ಮುಂಗಾರು ಪೂರ್ವ ಮಳೆ ಊರೂರನ್ನ ಮುಳುಗೇಳಿಸುತ್ತಿದೆ. ಮಳೆ ಜೊತೆಗೆ ಬಿರುಗಾಳಿ ಅಬ್ಬರವು ಜೋರಾಗಿದ್ದು ಸಾವು ನೋವನ್ನ ಹೊತ್ತು ತರ್ತಿದೆ. ಮಹಾಮಳೆ ಆರ್ಭಟಕ್ಕೆ ಕರುನಾಡು ತೊಯ್ದ ತೊಪ್ಪೆಯಂತಾಗಿದೆ. ಸಾಲು ಸಾಲು ಅವಾಂತರಗಳಿಗೆ ಜನರು ಹೈರಾಣಾಗಿದ್ದಾರೆ. ಶಿವಮೊಗ್ಗದಲ್ಲಿ ಬಿಟ್ಟು ಬಿಡದೆ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಮಿಂಚು, ಗುಡುಗು, ಗಾಳಿ ಸಹಿತ ಜೋರು ಮಳೆಯಾಗ್ತಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ತುಂಗಾ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಜಿಲ್ಲೆಯಲ್ಲಿ ಭಾರೀ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದ್ದು ಶಿವಮೊಗ್ಗ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಉಡುಪಿಯಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಧಾರಾಕಾರವಾಗಿ ಬೀಳ್ತಿರೋ ಮಳೆಗೆ ಜನರು ಕಂಗಾಲಾಗಿದ್ದಾರೆ. ಎಷ್ಟು ದಿನ ಶಾಂತವಾಗಿದ್ದ ಸಮುದ್ರದ ಅಲೆಗಳು ರೌದ್ರಾವತಾರ ತಾಳಿವೆ. ಹೀಗಾಗಿ ಕಡಲ ತೀರ ಹಾಗೂ ತಗ್ಗು ಪ್ರದೇಶದಲ್ಲಿ ವಾಸಿಸೋರಿಗೆ ಜೀವ ಭಯ ಶುರುವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೀಳ್ತಿರೋ ಮಳೆಗೆ ಜನರು ಕಂಗಾಲಾಗಿದ್ದಾರೆ. ರಕ್ಕಸ ಅಲೆಗಳು ಸಮುದ್ರ ತೀರಕ್ಕೆ ಬಂದು ಅಪ್ಪಳಿಸುತ್ತಿದ್ದು ಯಾರೂ ಸಮುದ್ರಕ್ಕೆ ಇಳಿಯದಂತೆ ನಿಷೇಧ ಹೇರಲಾಗಿದೆ. ಅಲ್ಲದೆ ಬೀಚ್ ತಟದಲ್ಲಿ ಬೇಲಿ ನಿರ್ಮಾಣ ಮಾಡಲಾಗಿದ್ದು ರೆಡ್ ಫ್ಲಾಗ್ ಅಳವಡಿಸಿ ಮುನ್ನೆಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ಸಮುದ್ರ ತೀರದಲ್ಲೇ ನಿಂತಿರುವಂತಹ ಪ್ರವಾಸಿಗರು ಮೈಗೆ ಮಳೆಯೊಡ್ಡಿ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಮಂಗಳೂರಿನ ಪ್ರಸಿದ್ಧ ಬೀಚ್ಗಳಲ್ಲಿ ಒಂದಾದಂತಹ ತಣ್ಣೀರುಬಾವಿ ಬೀಚ್ ಪರಿಸರದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ತಣ್ಣೀರುಬಾವಿ ಕಡಲ ಕಿನಾರೆಯಿಂದ ದೃಶ್ಯಾವಳಿಗಳನ್ನ. ಈಗಾಗಲೇ ಸಮುದ್ರಕ್ಕೆ ಇಳಿಯಲು ಪ್ರವಾಸಿಗರಿಗೆ ನಿಷೇಧ ಹಾಕಲಾಗಿದೆ. ಸಮುದ್ರಕ್ಕೆ ಯಾರು ಮೀನುಗಾರಿಕೆಗೆ ಇಳಿಬಾರದು ಎಂಬ ಆದೇಶವನ್ನ ಜಿಲ್ಲಾಡಳಿತ ಮಾಡಿದೆ. ಯಾಕೆಂದ್ರೆ ಸಮುದ್ರದಲ್ಲಿ ಗಾಳಿಯ ವೇಗ 35ರಿಂದ 45 ಕಿಲೋಮೀಟರ್ ಅಷ್ಟು ಇರುತ್ತೆ ಎಂಬ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಮಂಗಳೂರಿನಲ್ಲಿ ಸುರಿತಿರೋ ಮಳೆಗೆ ವಾಹನ ಸವಾರರು ಹೈರಾಣಾಗಿದ್ದಾರೆ. ನಿರಂತರ ಮಳೆಗೆ ಪಂಪ್ವೆಲ್ನಲ್ಲಿ ರಸ್ತೆ ಮೇಲೆ ರಾಜಕಾಲುವೆ ನೀರು ಹರಿತಿದೆ. ಇದರ ಪರಿಣಾಮ ಪಂಪ್ವೆಲ್ ಫ್ಲೈಓವರ್ ಕೆಳಭಾಗ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ನೇತ್ರಾವತಿ ನದಿ ತುಂಬಿ ಹರಿತಾ ಇದೆ. ಪುತ್ತೂರಿನ ಬೆಳ್ತಂಗಡಿಯ ಅಡಿಕೆ ತೋಟಗಳು ನೀರು ನುಗ್ಗಿ ಸಂಪೂರ್ಣ ಜಲಾವೃತಗೊಂಡಿದೆ. ಅಲ್ಲದೆ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಗೆ ಪುತ್ತೂರು ನಗರಸಭೆಯ ಕಾಂಪೌಂಡ್ ಕುಸಿದು ಬಿದ್ದಿದೆ. ಈ ವೇಳೆ ಕಾಂಪೌಂಡ್ ಪಕ್ಕದಲ್ಲಿದ್ದ ಆಟೋಗಳೆಲ್ಲವೂ ಜಖಂಗೊಂಡಿವೆ. ಇನ್ನು ಮಹಾಲಿಂಗೇಶ್ವರ ದೇವಸ್ಥಾನದ ದ್ವಾರದ ಪಕ್ಕದಲ್ಲಿದ್ದ ಗೋಡೆಯೊಂದು ಕುಸಿದು ಬಿದ್ದಿದೆ. ಅಲ್ಲೇ ಹೂವು ಮಾರ್ತಿದ್ದ ಮಹಿಳೆಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಳಿ ಮಳೆಯ ಅಬ್ಬರ ಹೇಗಿದೆ ಅನ್ನೋದಕ್ಕೆ ಈ ದೃಶ್ಯವೇ ಜೀವಂತ ಸಾಕ್ಷಿ. ಈ ಕಾರು ಅಪ್ಪಚ್ಚಿಯಾಗಿದ್ದನ್ನ ನೋಡಿದ್ರೆ ಯಾರೊಬ್ಬರು ಬದುಕುಳಿದಿಲ್ಲ ಅನ್ಸತ್ತೆ. ಯಾಕಂದ್ರೆ ಚಲಿಸುತ್ತಿದ್ದ ಕಾರಿನ ಮೇಲೆ ಏಕಾಏಕಿ ಮರ ಬೀಳ್ತಿದ್ದಂತೆ ಇಡೀ ಕಾರೇ ಅಪ್ಪಚ್ಚಿಯಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ತೆರಳುತ್ತಿದ್ದ ವೇಳೆ ದುರ್ಘಟನೆ ಸಂಭವಿಸಿದ್ದು ಅದೃಷ್ಟವಶಾತ್ ಕಾರ್ನಲ್ಲಿದ್ದವರೆಲ್ಲ ಪ್ರಾಣಾಪಾಯದಿಂದ ಪಾರಾದ್ರು. ಮಳೆಯಿಂದ ಆಗೋ ಅನಾಹುತಗಳು ಒಂದೆರಡಲ್ಲ. ಮಳೆ ಬಂದ್ರೆ ಸಾವು ನೋವುಗಳ ಜೊತೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತವೆ. ಚಿಕ್ಕಮಗಳೂರಿನಲ್ಲಿ ಬೀಳ್ತಿರೋ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಜೋರು ಮಳೆಯಿಂದಾಗಿ ನಿಯಂತ್ರಣ ತಪ್ಪಿದ ಕಾರು ಚಕಮಕ್ಕಿ ಗ್ರಾಮದ ಬಳಿಯ ಹೇಮಾವತಿ ನದಿಗೆ ಬಿದ್ದಿದೆ. ಅದೃಷ್ಟವಶಾತ್ ಕಾರು ಚಾಲಕ ಪಾರಾಗಿದ್ದು ಸ್ಥಳೀಯರು ಕಾರಿಗೆ ಹಗ್ಗ ಕಟ್ಟಿ 4 ರಕ್ಷಣೆ ಮಾಡಿದ್ದಾರೆ. ಚಿಕ್ಕಮಗಳೂರು ಹೇಳಿ ಕೇಳಿ ಪ್ರವಾಸಿಗರ ಹಾಟ್ಸ್ಪಾಟ್. ಮಳೆಗಾಲ ಶುರುವಾದ್ರೆ ಇಲ್ಲಿನ ಪ್ರಕೃತಿ ಸೌಂದರ್ಯವನ್ನ ವರ್ಣಿಸೋದಕ್ಕೆ ಪದಗಳೇ ಸಾಲಲ್ಲ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಹಳ್ಳ ಕೊಳ್ಳ ಜರಿಗಳೆಲ್ಲವೂ ಕೂಡ ಜೀವಕಳೆ ಬಂದಿದೆ. ಹೀಗಾಗಿ ಪ್ರವಾಸಿಗರ ದಂಡೆ ಡಾಂಗುಡಿ ಇಡ್ತಿದೆ. ಅದರಲ್ಲೂ ಚಾರ್ಮಡಿ ಘಾಟ್ನಲ್ಲಿ ಸೃಷ್ಟಿಯಾಗಿರೋ ಜಲಪಾತಗಳು ಪ್ರವಾಸಿಗರನ್ನ ತನ್ನತ್ತ ಕೈ ಬೀಸಿ ಕರೀತಾ ಇದೆ. ಕಟ್ಟಿಗೆ ಹಾರಿದ ರಸ್ತೆ ಬದಿಯಲ್ಲಿ ಧುಮುಕುತ್ತಿರೋ ಜಲಧಾರೆ ವೈಭವ ನೋಡುವುದಕ್ಕೆ 2 ಕಣ್ಣು ಸಾಲ್ತಿಲ್ಲ. ಹಾಸನ ಜಿಲ್ಲೆಯಲ್ಲೂ ವರುಣದೇವ ಅಬ್ಬರಿಸಿದ್ದಾನೆ.
ಧಾರಾಕಾರ ಮಳೆಗೆ ಶಿರಾಡಿಘಾಟ ರಸ್ತೆಯಲ್ಲಿ ಭೂಕುಸಿತ ಉಂಟಾಗಿದೆ. ತಡೆಗೋಡೆ ಲೆಕ್ಕಕ್ಕೆ ಇಲ್ಲದಂತಾಗಿದ್ದು ರಸ್ತೆ ಬದಿ ಭಾರೀ ಪ್ರಮಾಣದ ಮಣ್ಣು ಬೀಳ್ತಿದೆ. ಚತುಷ್ಪಥದ ರಸ್ತೆ ನಿರ್ಮಾಣಕ್ಕಾಗಿ ರಸ್ತೆಯ ಎರಡೂ ಬದಿಗಳಲ್ಲಿ 100 ಅಡಿ ಆಳಕ್ಕೆ ಅಗೆಯಲಾಗಿತ್ತು. ಈಗ ಮಳೆ ಶುರುವಾಗ್ತಿರೋದ್ರಿಂದ ಕಾಮಗಾರಿ ಬಂದ್ ಆಗಿದ್ದು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡ್ತಿದ್ದಾರೆ. ಇನ್ನು ಹಾಸನದ ರಾಟೆಮನೆ ಬಳಿ ಮಂಗಳೂರಿನಿಂದ ಬೆಂಗಳೂರಿಗೆ ಸಾಗಿಸುತ್ತಿದ್ದ ಮೀನು ಲಾರಿ ಪಲ್ಟಿ ಹೊಡೆದಿದ್ದು ಯಾವುದೇ ಅವಘಡ ಸಂಭವಿಸಿಲ್ಲ. ಕೊಡಗು ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದೆ. ಕೇರಳ ಕರ್ನಾಟಕ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಭಾಗಮಂಡಲದಲ್ಲಿ ಕಾವೇರಿ ನದಿ ಉಕ್ಕಿ ಹರಿಯುತ್ತಿದೆ. ಮಹಾ ಮಳೆಗೆ ರಾಷ್ಟ್ರ ರಾಜಧಾನಿ ತತ್ತರ. ಉತ್ತರ ಭಾರತದ ಹಲವೆಡೆ ಭಾರೀ ಮಳೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ವರುಣ ಅಬ್ಬರಿಸಿ ಬೊಬ್ಬೆರಿತಾ ಇದ್ದಾನೆ. ಭಾರೀ ಮಳೆಯಿಂದಾಗಿ ಮೋತಿಬಾಗ್, ಮಿಂಟೋ ರಸ್ತೆ, ಕಂಟೋನ್ಮೆಂಟ್ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗ ಪ್ರದೇಶಗಳಲ್ಲಿ ರಸ್ತೆಗಳು ನದಿಯಂತಾಗಿದ್ವು. ಬಸ್ ಮತ್ತು ಕಾರುಗಳು ಅಂಡರ್ ಪಾಸ್ನ ನೀರಿನಲ್ಲಿ ಮುಳುಗೋಗಿದ್ವು. ಇನ್ನು ದೆಹಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣಕ್ಕೂ ಮಳೆಯ ಎಫೆಕ್ಟ್ ತಟ್ಟಿತ್ತು. ವಿಮಾನ ನಿಲ್ದಾಣದ ಟರ್ಮಿನಲ್ 1ರಲ್ಲಿ ವಿಮಾನ ನಿಲ್ದಾಣದ ಮೇಲ್ಛಾವಣಿಯ ಒಂದು ಭಾಗ ನೀರಿನ ಅಪಾರ ಒತ್ತಡದಿಂದಾಗಿ ಕುಸಿದು ಬಿದ್ದಿದೆ. ಭಾರೀ ಮಳೆ ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ 49 ವಿಮಾನಗಳನ್ನು ಬೇರೆಡೆಗೆ ಡೈವರ್ಟ್ ಮಾಡಲಾಯಿತು. ಹಿಮಾಚಲ ಪ್ರದೇಶದಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದೆ. ಭಾರೀ ಮಳೆಯಿಂದಾಗಿ ನದಿಗಳು ಉಕ್ಕಿ ಹರಿಯುತ್ತಿವೆ. ರಾಂಪುರದಲ್ಲಿ ಭಾರೀ ಮಳೆಯಿಂದಾಗಿ ನದಿ ನೀರು ನಗರ ಪ್ರದೇಶಕ್ಕೆ ನುಗ್ಗಿದ್ದು ಕಾರುಗಳು ಕೊಚ್ಚಿ ಹೋಗಿವೆ. ಮಹಾರಾಷ್ಟ್ರ, ತಮಿಳುನಾಡಲ್ಲೂ ಭಾರೀ ಮಳೆ ಸುರಿತಾ ಇದ್ದು ಹಲವೆಡೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. 3-4 ದಿನಗಳಲ್ಲಿ ರಾಜ್ಯಾದ್ಯಂತ ಮುಂಗಾರು ಮಾರುತ ವ್ಯಾಪಿಸಲಿದ್ದು ಪರಿಸ್ಥಿತಿ ಎದುರಿಸೋಕೆ ಸರ್ಕಾರ ಕೂಡ ಸಜ್ಜಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 2020ರಲ್ಲಿ ಕೊರೋನಾ ಇಡೀ ವಿಶ್ವವನ್ನೇ ಬೆಂಬಿಡದೆ ಕಾಡ್ಬಿಟ್ಟಿತ್ತು. ಆ ಕರಾಳ ದಿನದಿಂದ ಭಾರತ ಸೇರಿ ಎಲ್ಲಾ ದೇಶಗಳು ಕೂಡ ಹೊರಬಂದಿತ್ತು. ಇದೀಗ ಮತ್ತೆ ಕೊರೋನಾ ಸೋಂಕು ದೇಶಕ್ಕೆ ಕಾಲಿಟ್ಟಿದೆ. ಕರ್ನಾಟಕ ಸೇರಿ ದೇಶದ ಹಲವೆಡೆ ಸೋಂಕು ಹರಡೋಕೆ ಶುರು ಮಾಡಿದೆ. ಈ ಮಧ್ಯೆ ಬೆಂಗಳೂರಲ್ಲಿ ಸೋಂಕು ಒಂದು ಜೀವವನ್ನು ಕೂಡ ಬಲಿ ಪಡೆದುಕೊಂಡಿದೆ. ಕೋವಿಡ್ ಒಂದು ಕಾಲದಲ್ಲಿ ಇಡೀ ಜಗತ್ತನ್ನೇ ಬಿಟ್ಟು ಬಿಡದೆ ಕಾಡಿದ ವೈರಸ್. ಅದೆಷ್ಟೋ ಜನರ ನೆಮ್ಮದಿ ಕಸಿದು ಜೀವ ಹಿಂಡಿತ್ತು. ಡ್ರ್ಯಾಗನ್ ರಾಷ್ಟ್ರದಲ್ಲಿ ಹುಟ್ಟಿದ ವೈರಸ್ ರೂಪ ಬದಲಿಸಿ ಮತ್ತೆ ಮತ್ತೆ ನಿದ್ದೆಗೆಡುವಂತೆ ಮಾಡಿತ್ತು. ಕೊರೋನಾ ಕೊಟ್ಟ ಮಹಾಪೆಟ್ಟಿನಿಂದ ಜನ ಈಗೀಗಷ್ಟೇ ಚೇತರಿಸಿಕೊಂಡಿದ್ದಾರೆ. ನೆಮ್ಮದಿಯ ನಿಟ್ಟಿಸುರು ಬಿಡುತ್ತಿದ್ದಾರೆ. ಆದ್ರೆ ಹೋದಿಯ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲಿ ಅಂತ ಮತ್ತೆ ಕಣ್ಣಿಗೆ ಕಾಣದ ವೈರಸ್ ಒಕ್ಕರಿಸಿದೆ. ಕರುನಾಡು ಸೇರಿದಂತೆ ದೇಶಾದ್ಯಂತ ಜನರಲ್ಲಿ ಸಾವಿನ ಭಯ ಹುಟ್ಟಿಸಿದೆ. ಬೆಂಗಳೂರಲ್ಲಿ ಮತ್ತೆ ಕೊರೋನಾ ಆತಂಕ. ವೃದ್ಧ ಬಲಿ, ಮತ್ತಿಬ್ಬರಲ್ಲಿ ಸೋಂಕು ಪತ್ತೆ. ಜನರ ಉಸಿರಿಗೆ ಕೊಳ್ಳಿ ಇಡೋ ಕೊರೋನಾದಿಂದ ಮತ್ತೆ ಢವಢವ ಶುರುವಾಗಿದೆ. ಜಗತ್ತನ್ನೇ ನಡುಗಿಸಿದ ಸೋಂಕು ಕರುನಾಡಿಗೂ ಕಾಲಿಟ್ಟಿದ್ದು ಆತಂಕ ಹುಟ್ಟಿಸಿದೆ. ಡ್ರ್ಯಾಗನ್ ಪಾಪದ ಕೂಸಿನ ಓಟಕ್ಕೆ ಬೆಂಗಳೂರಲ್ಲಿ ಮತ್ತೊಂದು ಬಲಿಯಾಗಿದೆ. ಉಸಿರಾಟದ ಸಮಸ್ಯೆಯಿಂದ 85 ವರ್ಷದ ವೃದ್ಧ ಮೃತಪಟ್ಟಿದ್ದು ಟೆಸ್ಟಿಂಗ್ ವೇಳೆ ಕೋವಿಡ್ ಪಾಸಿಟಿವ್ ಬಂದಿದೆ. ಇದು ಮತ್ತಷ್ಟು ಜನರನ್ನ ಕಂಗೆಡುವಂತೆ ಮಾಡಿದೆ. ಹೀಗಾಗಿ ವೃದ್ಧನ ಡೆತ್ ಆಡಿಟ್ಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ರಾಜ್ಯದಲ್ಲಿ ಸದ್ಯ ಸಕ್ರಿಯ ಪ್ರಕರಣಗಳ ಸಂಖ್ಯೆ 47ಕ್ಕೇರಿದ್ದು, ಈ ಮಧ್ಯೆ ಸಿಲಿಕಾನ್ ಸಿಟಿಯಲ್ಲಿ ಮತ್ತಿಬ್ಬರಿಗೆ ಸೋಂಕು ದೃಢಪಟ್ಟಿದೆ. ಮಲ್ಲೇಶ್ವರಂನಲ್ಲಿ 45 ವರ್ಷದ ಮತ್ತು ರಾಜಾಜಿನಗರದಲ್ಲಿ 38 ವರ್ಷದ ವ್ಯಕ್ತಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲದಿದ್ರೂ ಸೋಂಕು ಪತ್ತೆಯಾಗಿದ್ದು ಸೋಂಕಿತರು ಹೋಮ್ ಐಸೋಲೇಷನ್ನಲ್ಲಿದ್ದಾರೆ. ಕೋವಿಡ್ ಕಟ್ಟಿ ಹಾಕುವುದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯಾರೂ ಭಯಪಡುವ ಅಗತ್ಯ ಇಲ್ಲ ಅಂತಾರೆ ಸಚಿವ ದಿನೇಶ್ ಗುಂಡೂರಾವ್. 17ನೇ ತಾರೀಕು ಬಹುಶಃ ಆಗಿರುವಂಥ ಡೆತ್ ಅದು. ಅವರಿಗೆ 84 ವರ್ಷ ವೃದ್ಧರಿಗೆ ಆಗಿರುವಂಥದ್ದು. ಅದನ್ನು ಆಡಿಟ್ ಮಾಡಿಸ್ತಾ ಇದ್ದೀವಿ. ಅವರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಆದರೆ ಅವರು 1 ವರ್ಷದಿಂದ ಬೆಡ್ ರಿಡನ್ ಆಗಿದ್ದರು. ಅವರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು,
ಆಮೇಲೆ ಅವ್ರಿಗೆ ಏನು ಹಾರ್ಟ್ ಸಮಸ್ಯೆಗಳು ಕೂಡ ಇತ್ತು, TB ಪೇಷಂಟು ಕೂಡ ಆಗಿದ್ದರು. ಸೊ ಎಲ್ಲ ನಾನಾ ವಿಷಯಗಳಿದೆ. ಅದಕ್ಕೋಸ್ಕರ ಅವರ ಒಂದು ಇದನ್ನು ಆಡಿಟ್ ರಿಪೋರ್ಟನ್ನು ನಾವು ಕೇಳಿದ್ದೇವೆ. 3 ವರ್ಷಗಳ ಹಿಂದೆ ಮನೆ ಮನೆಯಲ್ಲೂ ಆತಂಕದ ಗೂಡು ಕಟ್ಟಿದ್ದ ಕೊರೋನಾದಿಂದ ಆರೋಗ್ಯ ಇಲಾಖೆಗೆ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ. ಇಂದಿನಿಂದ ಸಾರಿ ಕೇಸ್ ಟೆಸ್ಟಿಂಗ್ ಕಡ್ಡಾಯ ಮಾಡಿದ್ದು, ಸರ್ಕಾರಿ ಪ್ರಯೋಗಾಲಯಕ್ಕೆ ಸ್ಯಾಂಪಲ್ ರವಾನಿಸಲು ಸೂಚಿಸಲಾಗಿದೆ. ಗರ್ಭಿಣಿಯರು, ವಯೋವೃದ್ಧರಲ್ಲಿ ವೈರಸ್ ಲಕ್ಷಣ ಕಂಡುಬಂದರೆ ಟೆಸ್ಟಿಂಗ್ ಮಾಡಲಾಗುತ್ತೆ. ಸದ್ಯಕ್ಕೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ VRDL ಟೆಸ್ಟಿಂಗ್ ಸೌಲಭ್ಯ ಇರೋ ಕೇಂದ್ರಗಳಲ್ಲಿ ಟೆಸ್ಟಿಂಗ್ ನಡೆಸಲಾಗ್ತಿದೆ. ಬೆಂಗಳೂರಿನಲ್ಲಿ ನಿಮಾನ್ಸ್ ಆಸ್ಪತ್ರೆ, ಬೆಂಗಳೂರು ಮೆಡಿಕಲ್ ಕಾಲೇಜ್, NIV ಕೇಂದ್ರ ಸೇರಿದಂತೆ ರಾಜ್ಯದ 10 ಕಡೆಗಳಲ್ಲಿ ಟೆಸ್ಟಿಂಗ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಲ್ಲದೆ 1 ತಿಂಗಳಿಗಾಗುವಷ್ಟು 5,000 RT-PCR ಟೆಸ್ಟಿಂಗ್ ಕಿಟ್ಗಳನ್ನು ತೆಗೆದುಕೊಳ್ಳಲು ಈಗಾಗಲೇ ಸೂಚನೆ ನೀಡಲಾಗಿದೆ. ಪ್ರೆಗ್ನೆನ್ಸ್ ಗರ್ಭಿಣಿ ಸ್ತ್ರೀ ಇರ್ಬೋದು, ವಯಸ್ಕರು ಇರ್ಬೋದು, ಚಿಕ್ಕ ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ಯಾರಿಂದನಾದರೂ ಯಾರಿಗಾದರೂ ಆಗ್ಬೋದು. ಹಾಗಾಗಿ ರೆಸ್ಪಿರೇಟರಿ ಇನ್ಫೆಕ್ಷನ್ಸು, ಲಂಗ್ ಇನ್ಫೆಕ್ಷನ್ಸ್ ಇರೋವಂಥವರು ತುಂಬ ಹುಷಾರಾಗಿರಬೇಕು. ಇಮ್ಯುನೋ ಕಾಂಪ್ರಮೈಸ್ HIV ಏಡ್ಸ್ ಇರೋವಂಥವರು ತುಂಬ ಕೇರ್ಫುಲ್ ಆಗಿರಬೇಕು. ಪ್ರೆಗ್ನೆಂಟ್ಸ್ ಕೇರ್ಫುಲ್ ಆಗಿರಬೇಕು. ಓವರ್ ಕ್ರೌಡೆಡ್ ಪ್ಲೇಸಸ್ ಅವಾಯ್ಡ್ ಮಾಡಬೇಕು. ಮನೇಲಿ ಯಾರಿಗಾದರೂ ನೆಗಡಿ, ಕೆಮ್ಮು, ಫ್ಲೂ ಆ ಥರ ಇದ್ದರೆ ಅವರನ್ನು ಸ್ವಲ್ಪ ಐಸೋಲೇಟ್ ಮಾಡ್ಕೋಬೇಕು. ಅವರಿಂದ ದೊಡ್ಡವ್ರನ್ನ, ಹಿರಿಕರನ್ನ ಅಥವಾ ಪ್ರೆಗ್ನೆಂಟ್ಸ್ ಇದ್ದರೆ ಮನೆಯಲ್ಲಿ ಅವರಿಂದ ಮಾಸ್ಕ್ ಹಾಕ್ಕೊಂಡು ದೂರ ಇರೋವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ. ಈಗ JN1 ಮತ್ತೆ JN1 ಇಂದ ತಳಿಗಳು ಬರ್ತಾ ಇದೆ. ಆದರೆ ಈ ತಳಿಗಳೆಲ್ಲ ಮ್ಯೂಟೆಂಟ್ ಆಗಿರೋದ್ರಿಂದ ಅಷ್ಟೊಂದು ಭಯ ಪಡಬೇಕಾದಂಥ ವಿಷಯ ಇಲ್ಲ. ಮೊದಲಾದರೆ ಬಹಳ ಸಿವಿಯರ್ ಇನ್ಫೆಕ್ಷನ್ಸ್ ಆಗ್ತಾ ಇತ್ತು COVID-19 ಇಂದ. ಈ ತಳಿಗಳಲ್ಲಿ ಬರ್ತಾ ಬರ್ತಾ ಮ್ಯೂಟೇಷನ್ ಆಗಿ ಅದು ಕಡಿಮೆ ಆಗಿದೆ. ಶಾಲೆ ಪುನಾರಂಭ ಹೊತ್ತಲ್ಲೇ ಕಂಟಕ. ಮೇ 29ರಿಂದ ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಪುನಾರಂಭವಾಗ್ತಿವೆ. ಬ್ಯಾಗ್ ಹಿಡಿದು ಸ್ಕೂಲ್ಗಳತ್ತ ಹೆಜ್ಜೆ ಹಾಕೋದಕ್ಕೆ ಮಕ್ಕಳು ರೆಡಿಯಾಗಿದ್ರು. ಇದೇ ಹೊತ್ತಲ್ಲೇ ಕೊರೋನಾ ವಕ್ಕರಿಸಿದ್ದು ಪೋಷಕರಲ್ಲಿ ಆತಂಕ ಹುಟ್ಟಿಸಿದೆ. ಹೀಗಾಗಿ ಮಕ್ಕಳಿಗೆ ಮಾಸ್ಕ್ ಧರಿಸಿ ಶಾಲೆಗೆ ಕಳಿಸುವಂತೆ ಆಡಳಿತ ಮಂಡಳಿಗಳು ಸೂಚಿಸಿವೆ. ಯಾವುದೇ ಮಕ್ಕಳಿಗೆ ಜ್ವರ ಅಥವಾ ಕೆಮ್ಮು, ನೆಗಡಿ ಕಂಡು ಬಂದಲ್ಲಿ ಅವರನ್ನ ಐಸೋಲೇಟ್ ಮಾಡೋದು, ಮತ್ತೆ ಪಾಲಕ ಪೋಷಕರಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರುತ್ತೆ. ತಮ್ಮ ಮನೆಯಲ್ಲಿ ಇಂಥ ಯಾವುದೇ ಸಿಂಪ್ಟಮ್ಸ್ ಬಂದರೂ ಕೂಡ ಅವರನ್ನ ಶಾಲೆಗೆ ಕಳಿಸಬಾರ್ದು. 4 ರಾಜ್ಯಗಳಲ್ಲಿ ಕೊರೋನಾ ಸೋಂಕು ಸ್ಫೋಟ. ಎಚ್ಚರಿಕೆ ವಹಿಸಲು ಕೇಂದ್ರದಿಂದ ಸಂದೇಶ. ಇನ್ನು ಕರ್ನಾಟಕ ಹೊರತುಪಡಿಸಿದ್ರೆ ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಹಾಗೂ ದೆಹಲಿಯಲ್ಲಿ ಕೊರೋನಾ ಸೋಂಕು ಸ್ಫೋಟಗೊಂಡಿದೆ. ಕೇರಳದಲ್ಲಿ 95 ಸಕ್ರಿಯ ಪ್ರಕರಣಗಳಿದ್ದು, ಮಹಾರಾಷ್ಟ್ರದಲ್ಲಿ 56, ತಮಿಳುನಾಡಲ್ಲಿ 66, ಪಾಂಡಿಚೇರಿ 10 ಹಾಗೂ ಗುಜರಾತ್, ದೆಹಲಿ, ರಾಜಸ್ಥಾನ ಸೇರಿದಂತೆ ಇತರೆ ರಾಜ್ಯಗಳಲ್ಲಿ 17 ಸಕ್ರಿಯ ಪ್ರಕರಣಗಳಿವೆ. ಹೀಗಾಗಿ ಎಚ್ಚರಿಕೆ ವಹಿಸುವಂತೆ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದೆ. ಜನನಿಬಿಡ ಪ್ರದೇಶಗಳಲ್ಲಿ ಮಾಸ್ಕ್ಗಳ ಬಳಕೆ, ನೈರ್ಮಲ್ಯ ಹಾಗೂ ಅಸ್ವಸ್ಥತೆ ಕಂಡುಬಂದರೆ ಪ್ರಯಾಣ ಮುಂದೂಡುವಂತೆ ಸೂಚನೆ ನೀಡಿದೆ. ಜನರು ಕೂಡ ಆತಂಕ ಪಡದೆ ಮುನ್ನೆಚ್ಚರಿಕೆ ವಹಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಪರೇಷನ್ ಸಿಂಧೂರದಿಂದಾಗಿ ಭಾರತ ಸೇನೆಯ ಶೌರ್ಯ, ಪರಾಕ್ರಮ ವಿಶ್ವ ಮಟ್ಟದಲ್ಲಿ ರಾರಾಜಿಸ್ತಾ ಇದೆ. ಇವತ್ತು ಪ್ರಧಾನಿ ಮೋದಿ ಕೂಡ ಸೇನೆಯ ಸಾಹಸವನ್ನ ಹಾಡಿ ಹೊಗಳಿದ್ದಾರೆ. ಮತ್ತೊಂದೆಡೆ ಕದನ ವಿರಾಮಕ್ಕೆ 3ನೇ ವ್ಯಕ್ತಿ ಎಂಟ್ರಿಯಾಗಿಲ್ಲ ಅಂತ ಹೇಳೋ ಮೂಲಕ ಟ್ರಂಪ್ ವ್ಯಾಪಾರಿ ಮನಸ್ಥಿತಿಗೆ ಟಾಂಗ್ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ. ಪಾಕಿಸ್ತಾನ ಈ ಶಬ್ದ ಕೇಳಿದ್ರೆ ಕನಸಲ್ಲೂ ಬೆಚ್ಚಿ ಬೀಳುತ್ತೆ. ಹೋರಾಟ ನಿಂತಿಲ್ಲ, ಉಗ್ರರ ವಿರುದ್ಧ ಸಮರ ಮುಂದುವರಿಯುತ್ತೆ ಅಂತ ಪ್ರಧಾನಿ ಮೋದಿ ಘರ್ಜಿಸಿದ್ರು. ಈ ಮಾತಿನಿಂದಾಗಿ ನೆರೆ ದೇಶದ ನಾಯಕರು ಯಾವಾಗ ಏನಾಗುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ. ಅಷ್ಟೇ ಅಲ್ಲ, ಮತ್ತೊಂದೆಡೆ ವಿಶ್ವ ರಾಷ್ಟ್ರಗಳೆದುರು ಪಾಕ್ನ ನಿಜ ಬಣ್ಣ ಬಯಲು ಮಾಡೋ ಎಲ್ಲ ಕೆಲಸಗಳು ನಡೀತಿವೆ. ಹೀಗಿರುವಾಗ ಇವತ್ತು ಪ್ರಧಾನಿ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಭಾರತೀಯ ಸೇನಾಪಡೆಯ ಪರಾಕ್ರಮವನ್ನ ಹಾಡಿ ಹೊಗಳಿದ್ದಾರೆ. ಆಪರೇಷನ್ ಸಿಂಧೂರ್ನಿಂದ ನವ ಭಾರತದ ಉದಯ ಅಂತ ಬಣ್ಣಿಸಿದ್ದಾರೆ. ऑपरेशन सिंदूर के दौरान हमारी सेनाओं ने जो पराक्रम दिखाया है, उसने हर हिंदुस्तानी का सिर ऊंचा कर दिया है. जिस प्रिसीजन के साथ, जिस सटीकता के साथ हमारी सेनाओं ने सीमा पार के आतंकवादी ठिकानों को ध्वस्त किया, वो अद्भुत है. ऑपरेशन सिंदूर ने दुनिया भर में आतंक के खिलाफ लड़ाई को
नया विश्वास और उत्साह दिया है। साथियों, ऑपरेशन सिंदूर सिर्फ एक सैन्य मिशन नहीं है, ये हमारे संकल्प, साहस और बदलते भारत की तस्वीर है। ಎನ್ಡಿಎ ಸಿಎಂಗಳ ಸಭೆಯಲ್ಲಿ ಸೇನೆ ಶೌರ್ಯಕ್ಕೆ ಶ್ಲಾಘನೆ. ದೆಹಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಭೆ ನಡೆಸಲಾಯಿತು. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ರಾಜನಾಥ್ ಸಿಂಗ್ ಮತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ಜೆಪಿ ನಡ್ಡಾ ಸೇರಿದಂತೆ 19 ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸಿದ್ರು. ಈ ವೇಳೆ ಸಶಸ್ತ್ರ ಪಡೆಗಳ ಶೌರ್ಯ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಧೈರ್ಯಶಾಲಿ ನಾಯಕತ್ವವನ್ನ ಶ್ಲಾಘಿಸುವ ನಿರ್ಣಯ ಅಂಗೀಕರಿಸಲಾಯಿತು. ನಿರ್ಣಯವನ್ನ ಶಿವಸೇನಾ ನಾಯಕ ಮತ್ತು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಪ್ರಸ್ತಾಪಿಸಿದ್ರು. ಬಳಿಕ ನಿರ್ಣಯ ಅಂಗೀಕರಿಸಿದ ಸದಸ್ಯರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮೂಲಕ ಭಯೋತ್ಪಾದಕರು ಮತ್ತು ಅವರನ್ನು ಬೆಂಬಲಿಸುತ್ತಿದ್ದವರಿಗೆ ತಕ್ಕ ಉತ್ತರ ನೀಡಿದೆ ಅಂತ ಹಾಡಿ ಹೊಗಳಿದ್ರು. ಕದನ ವಿರಾಮದಲ್ಲಿ ಮೂರನೇ ವ್ಯಕ್ತಿ ಮಧ್ಯಸ್ಥಿಕೆ ಇಲ್ಲ. ಎನ್ಡಿಎ ಸಿಎಂಗಳ ಸಭೆಗೆ ಹೇಳಿದ ಪ್ರಧಾನಿ ಮೋದಿ. ಭಾರತ ಪಾಕ್ ಮಧ್ಯೆ ನಡೆದ ಸಂಘರ್ಷದಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕ ತನ್ನ ವ್ಯಾಪಾರಿ ಬುದ್ಧಿ ತೋರಿಸಿತ್ತು. ಎರಡೂ ದೇಶಗಳಿಗೆ ನಾನೇ ವ್ಯಾಪಾರದ ಭರವಸೆ ನೀಡಿ ಕದನ ವಿರಾಮಕ್ಕೆ ಒಪ್ಪಿಸಿದ್ದು ಅಂತ ಟ್ರಂಪ್ ಪದೇ ಪದೇ ಹೇಳ್ತಲೇ ಬಂದಿದ್ರು. ಈ ಬಗ್ಗೆ ಎನ್ಡಿಎ ಸಿಎಂಗಳ ಸಭೆಯಲ್ಲಿ ಖುದ್ದು ಪ್ರಧಾನಿ ಮೋದಿ ಪ್ರಸ್ತಾಪಿಸಿದ್ದಾರೆ. ಭಾರತ ಪಾಕಿಸ್ತಾನ ಕದನ ವಿರಾಮಕ್ಕೆ ಯಾವುದೇ ಮೂರನೇ ವ್ಯಕ್ತಿ ಭಾಗಿಯಾಗಿಲ್ಲ. ಕದನ ವಿರಾಮವನ್ನ ಕೋರಿ ಭಾರತವನ್ನ ಮೊದಲು ಪಾಕಿಸ್ತಾನವೇ ಸಂಪರ್ಕಿಸಿತ್ತು ಅಂತ ಸ್ಪಷ್ಟಪಡಿಸಿದರು. ಆಪರೇಷನ್ ಸಿಂಧೂರ್ಗೆ ಶಶಿ ತರೂರ್ ಮೆಚ್ಚುಗೆ. ಅಮೆರಿಕಾದಲ್ಲಿ ಪಾಕ್ ಉಗ್ರತ್ವದ ಬಗ್ಗೆ ಮನವರಿಕೆ. ವಿಶ್ವಮಟ್ಟದಲ್ಲಿ ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡುವ ಸರ್ವಪಕ್ಷಗಳ ನಿಯೋಗದ ಪ್ರಯತ್ನ ಮುಂದುವರೆದಿದೆ. ಅಮೆರಿಕ ಪ್ರವಾಸದಲ್ಲಿರೋ ಕಾಂಗ್ರೆಸ್ ನಾಯಕ ಶಶಿ ತರೂರ್ ನೇತೃತ್ವದ ನಿಯೋಗ 26/11 ದಾಳಿ ನಡೆದಿದ್ದ ವರ್ಲ್ಡ್ ಟ್ರೇಡ್ ಸೆಂಟರ್ಗೆ ಭೇಟಿ ನೀಡಿದ್ರು. ಈ ವೇಳೆ ದಾಳಿಯಲ್ಲಿ ಸಾವನ್ನಪ್ಪಿದವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದ್ರು. ಬಳಿಕ ವಿವಿಧ ರಾಜತಾಂತ್ರಿಕ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಪಾಕ್ ಉಗ್ರ ಪೋಷಕತ್ವದ ಬಗ್ಗೆ ಮನವರಿಕೆ ಮಾಡಿಕೊಟ್ರು. ಈ ವೇಳೆ ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಹಾಡಿ ಹೊಗಳಿದ್ರು. India replied immediately that we would not let this go unanswered. I don't work for the government, as you know. I work for an opposition party. But I myself authored an op-ed in one of India's leading papers, the Indian Express, within a couple of days, saying the time had come to hit hard but hit smart. And I'm pleased to say that's exactly what India did. On the night of the 6th, 7th of May, it was 6th here, it was 7th for us. ಭಾರತೀಯರ ತಾಳ್ಮೆಗೂ ಒಂದು ಮಿತಿ ಇದೆ. ಬಹ್ರೇನ್ನಲ್ಲಿ ಗುಡುಗಿದ ಎಐಎಂಐಎಂ ಸಂಸದ ಓವೈಸಿ. ಪಾಕ್ ಭಯೋತ್ಪಾದನೆ ಬಣ್ಣ ಬಯಲು ಮಾಡಲು ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ಸರ್ವಪಕ್ಷ ನಿಯೋಗ ಬಹ್ರೇನ್ಗೆ ತೆರಳಿದೆ. ಈ ವೇಳೆ ಬಹ್ರೇನ್ನಲ್ಲಿ ಪಾಕ್ ವಿರುದ್ಧ ಎಐಎಂಐಎಂ ಸಂಸದ ಅಸಾದುದ್ದೀನ್ ಒವೈಸಿ ಗುಡುಗಿದ್ದಾರೆ. ಇಸ್ಲಾಂ ಧರ್ಮ ಭಯೋತ್ಪಾದನೆಯನ್ನ ಖಂಡಿಸುತ್ತದೆ, ಆದರೆ ಅಮಾಯಕ ಜನರನ್ನ ಕೊಂದು ಅದನ್ನು ಸಮರ್ಥಿಸಿಕೊಳ್ಳಲು ಧರ್ಮವನ್ನ ತಪ್ಪಾಗಿ ಬಳಸಿಕೊಳ್ಳುತ್ತಿದ್ದಾರೆ ಅಂತ ಕಿಡಿಕಾರುತ್ತಾ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟರು. It is high time that the neighboring country understands, and I would hope and request that the Bahraini government would help us in bringing back Pakistan in grey list of FATF, because this money has been used to support those terrorists. ಮತ್ತೊಂದೆಡೆ ದಕ್ಷಿಣ ಕೊರಿಯಾದ ಸಿಯೋಲ್ನಲ್ಲಿ ಅನಿವಾಸಿ ಭಾರತೀಯರ ಜೊತೆ ಭಾರತದ ನಿಯೋಗ ಸಂವಾದ ನಡೆಸಿದೆ. ಜೊತೆಗೆ ಅಲ್ಲಿನ ರಾಜತಾಂತ್ರಿಕ ಅಧಿಕಾರಿಗಳನ್ನ ಭೇಟಿಯಾಗಿದೆ. ಕತಾರ್ ಹಾಗೂ ಪ್ಯಾರಿಸ್ಗೂ ಭಾರತದ ಸರ್ವಪಕ್ಷ ನಿಯೋಗ ತೆರಳಿದ್ದು ಪಾಕಿಸ್ತಾನದ ಕ್ರೂರ ಮುಖವನ್ನ ಬಿಚ್ಚಿಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಹಾರದ ಲಾಲು ಪ್ರಸಾದ್ ಮನೆಯಲ್ಲಿ ಬಿರುಗಾಳಿ ಎದ್ದಿದೆ. ರಾಜಕೀಯವಾಗಿಯೂ ಸಾಂಸಾರಿಕವಾಗಿಯೂ ಆಗಿರುವ ನಿರ್ಧಾರಗಳು ದೇಶವ್ಯಾಪಿ ಚರ್ಚೆಗೀಡಾಗ್ತಾ ಇವೆ. ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ನನ್ನ ಪಕ್ಷದಿಂದ 6 ವರ್ಷ ಮನೆಯಿಂದ ಶಾಶ್ವತವಾಗಿ ಹೊರಹಾಕಿದ್ದಾರೆ. ಅಷ್ಟಕ್ಕೂ ಇದಕ್ಕೆ ಕಾರಣವಾಗಿದ್ದು ಮಗನ ಲಿವ್ ಇನ್ ಸಂಬಂಧ. ಲಾಲು ಪ್ರಸಾದ್ ಯಾದವ್ ಸಂಸಾರದಲ್ಲಿ ಬಿರುಗಾಳಿ. ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ ಮನೆಯಿಂದ ಗೆಟ್ ಔಟ್. ಮನೆಯಿಂದಲೂ ಮನಸ್ಸಿನಿಂದಲೂ ಪಕ್ಷದಿಂದಲೂ ಗೇಟ್ ಪಾಸ್.
ಇಡೀ ಬಿಹಾರ ರಾಜಕಾರಣ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಅನೌನ್ಸ್ ಆಗಲಿರುವ ವಿಧಾನಸಭೆ ಚುನಾವಣೆಯತ್ತ ನೆಟ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಒಂದು ಸುತ್ತು ಪ್ರವಾಸ ಮಾಡಿದ್ದಾರೆ. ಅಧಿಕಾರ ಕಳೆದುಕೊಳ್ಳುವ ಭೀತಿಯಲ್ಲೇ ಸಿಎಂ ನಿತೀಶ್ ಕುಮಾರ್ ಹರಸಾಹಸ ಮಾಡುತ್ತಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಭಾರೀ ಪೈಪೋಟಿ ನೀಡಿದ್ದ ತೇಜಸ್ವಿ ಯಾದವ್ ನೇತೃತ್ವದ ಆರ್ಜೆಡಿ ಈ ಬಾರಿ ಅಧಿಕಾರ ಪಡೆಯುವುದು ನಿಶ್ಚಿತ ಅಂತಾನೆ ಹೇಳಲಾಗ್ತಿದೆ. ಅಷ್ಟೊತ್ತಿಗಾಗಲೇ ಲಾಲು ಮನೆಯಲ್ಲಿ ಹೊತ್ತಿಕೊಂಡಿದೆ ಬಿರುಗಾಳಿ. ಲಾಲು ಪ್ರಸಾದ್ ಯಾದವ್ ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಮನೆಯಿಂದ ಶಾಶ್ವತವಾಗಿ ಹೊರಹಾಕಿದ್ದಾರೆ. ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಲಾಲು ಪ್ರಸಾದ್ ಯಾದವ್ ತಮ್ಮ ನೋವನ್ನ ಹೇಳಿಕೊಂಡಿದ್ದಾರೆ. ನೈತಿಕತೆ ಪ್ರಾಮಾಣಿಕತೆ ಇಲ್ಲದವರಿಂದ ಸಾಮಾಜಿಕ ನ್ಯಾಯ ಬಯಸೋದು ಅಸಾಧ್ಯ. ಹಿರಿಯ ಮಗ ತೇಜ್ ಪ್ರತಾಪ್ ಯಾದವ್ ನಡವಳಿಕೆಗಳು ಬೇಜವಾಬ್ದಾರಿತನದಿಂದ ಕುಟುಂಬದ ಮರ್ಯಾದೆ ಹೋಗಿದೆ. ಆರ್ಜೆಡಿ ಪಕ್ಷದಿಂದ ಹಾಗೂ ನನ್ನ ಮನೆಯಿಂದ ಹೊರಹಾಕುತ್ತಿದ್ದೇನೆ. ವೈಯಕ್ತಿಕ ಜೀವನದ ಏಳು ಬೀಳುಗಳ ಬಗ್ಗೆ ನಮಗಿನ್ನೂ ಆಸಕ್ತಿ ಇಲ್ಲ. ಸ್ವಂತ ನಿರ್ಧಾರಗಳೇನೇ ಇದ್ದರೂ ಕುಟುಂಬಕ್ಕೆ ಸಂಬಂಧವಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಜನರ ಸಂಧಾನಕಾರನಾಗೇ ಇರುತ್ತೇನೆ. ನಂಬಿಕಸ್ಥರಿಗಷ್ಟೇ ಕುಟುಂಬದಲ್ಲಿ ಸ್ಥಾನಮಾನ. ಸಾರ್ವಜನಿಕ ಜೀವನದಲ್ಲೂ ಇದೇ ಎಲ್ಲರಿಗೂ ಅನ್ವಯ ಎಂದು ಎಕ್ಸ್ನಲ್ಲಿ ಲಾಲು ಪ್ರಸಾದ್ ಯಾದವ್ ಸಂದೇಶ ಹಾಗೂ ಆದೇಶ ಹೊರಡಿಸಿದ್ದಾರೆ. ತೇಜ್ ಪ್ರತಾಪ್ ಯಾದವ್ ಉಚ್ಚಾಟನೆಗೆ ಹಲವು ಕಾರಣ. 1. ರಾಜಕೀಯ ಹಿನ್ನಡೆ. 2. ಡಬಲ್ ಸಂಸಾರ. 3. ವಿಚಿತ್ರ ವರ್ತನೆ. ಆರ್ಜೆಡಿ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಜವಾಬ್ದಾರಿ ಕೊಟ್ಟರೂ ಸರಿಯಾಗಿ ನಿಭಾಯಿಸುತ್ತಿರಲಿಲ್ಲ ತೇಜ್ ಪ್ರತಾಪ್ ಯಾದವ್. ತಮ್ಮ ತೇಜಸ್ವಿ ಯಾದವ್ಗೆ ಇರುವ ರಾಜಕೀಯ ವರ್ಚಸ್ಸು, ಜನಪರ ಕಾಳಜಿ ತೇಜ್ ಪ್ರತಾಪ್ನಲ್ಲಿ ಕಾಣುತ್ತಿರಲಿಲ್ಲ. ತೇಜ್ ಪ್ರತಾಪ್ ಯಾದವ್ನ 2 ಸಂಸಾರಗಳ ಬಗ್ಗೆ ಇಡೀ ಕುಟುಂಬ ಬೇಸರದಲ್ಲಿತ್ತು. ಕೆಲವೊಮ್ಮೆ ಅದು ರಾಜಕೀಯ ಅಸ್ತ್ರಗಳೂ ಆಗಿತ್ತು. ಮೊದಲ ಪತ್ನಿ ಐಶ್ವರ್ಯ ರೈ ಜೊತೆ ವಿಚ್ಛೇದನ ಪಡೆದಿದ್ದ ತೇಜ್ ಪ್ರತಾಪ್ ಯಾದವ್ ಅನುಷ್ಯಾ ಯಾದವ್ ಜೊತೆಗಿನ ಫೋಟೋ ರಿಲೀಸ್ ಮಾಡಿದ್ರು. ನಾನು ತೇಜ್ ಪ್ರತಾಪ್ ಯಾದವ್ ಮತ್ತು ಈ ಚಿತ್ರದಲ್ಲಿರುವ ಮಹಿಳೆ ಅನುಷ್ಕಾ ಯಾದವ್ ಕಳೆದ 12 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದೇವೆ. ನಾನು ಇದನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೆ, ಆದರೆ ಹೇಗೆ ಎಂದು ತಿಳಿದಿರಲಿಲ್ಲ. ಈ ಪೋಸ್ಟ್ ಮೂಲಕ ಹಂಚಿಕೊಳ್ಳಲು ಧೈರ್ಯ ಮಾಡಿದ್ದೇನೆ. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಎಂದು ತಮ್ಮ ಗೌಪ್ಯ ಸಂಬಂಧ ಬಹಿರಂಗಪಡಿಸಿದ್ರು. ಚುನಾವಣಾ ಪ್ರಚಾರದ ವೇಳೆ ಹಾಗೂ ಸಾಮಾನ್ಯ ದಿನಗಳಲ್ಲೂ ಧಾರ್ಮಿಕ ಆಚರಣೆಗಳಲ್ಲಿ ತೇಜ್ ಪ್ರತಾಪ್ ಯಾದವ್ನ ವರ್ತನೆಗಳು ರಾಜಕೀಯವಾಗಿಯೂ ಸಂಸಾರದಲ್ಲೂ ಇರುಸುಮುರುಸು ತರುತ್ತಿತ್ತು. ಕೃಷ್ಣನ ಅವತಾರ, ಪೂಜಾರಿ, ಕಾಳಿಮಾತಾ ಅವತಾರಗಳೆಲ್ಲವೂ ನಗೆಪಾಟಲಿಗೀಡಾಗಿದ್ದವು. ಈ ಎಲ್ಲ ಕಾರಣಗಳಿಗಾಗಿ ತೇಜ್ ಪ್ರತಾಪ್ ಯಾದವ್ ಇದೀಗ ಬಹಿಷ್ಕಾರದ ಶಿಕ್ಷೆಗೆ ಗುರಿಯಾಗಿದ್ದಾರೆ. हम अपना काम कर रहे हैं, बिहार के प्रति हम समर्पित हैं और हम जनता के दुख सुख में हम भाग ले रहे हैं. जहाँ तक मेरे बड़े भाई की बात है, राजनीतिक जीवन में निजी जीवन भी अलग होता है. वो अपना निर्णय क्या उनका सही होगा, क्या नुकसान होगा, ये अपना निर्णय वो खुद लें. वो निर्णय लें क्या उनके लिए सही है, क्या गलत है. लेकिन हम ऐसी चीज़ों को पसंद नहीं करते हैं, अन्ना बर्दाश्त हम कर सकते हैं. ಲಾಲು ಪ್ರಸಾದ್ ಅವರ ಈ ನಿರ್ಧಾರ ಇದೀಗ ರಾಜಕೀಯವಾಗಿಯೂ ಚರ್ಚೆ ಆಗ್ತಿದೆ. ವಿಧಾನಸಭೆ ಚುನಾವಣೆಯಲ್ಲಿ ಸಿಂಪತಿ ಗಿಟ್ಟಿಸಿಕೊಳ್ಳುವ ಕಾರಣಕ್ಕೆ ಈ ಎಲ್ಲ ಹೈಡ್ರಾಮಾ ಎಂಬ ಮಾತುಗಳೂ ಕೇಳಿವೆ. ಕಿರಿಯ ಮಗ ತೇಜಸ್ವಿ ಯಾದವ್ ಸಿಎಂ ಮಾಡೋದು ಕೂಡ ಇದರ ಭಾಗ ಅಂತಾರೆ ರಾಜಕೀಯ ವಿರೋಧಿಗಳು. लालू यादव तो आज भी यही चाहते हैं कि तेजस्वी यादव ही बिहार के नेता बने. लालू जी ये कह दें कि अगर वो जात की बात करते हैं, छोड़िए पूरा बिहार का बात, अगर उनको यादवों की चिंता है तो यादव समाज से किसी आदमी को मुख्यमंत्री का चेहरा घोषित कर दे, जन स्वराज उनके समर्थन में खड़ा हो जाएगा. अब आप जब अपने बच्चों की सच्चाई को स्वीकार नहीं कर सकते हैं लालू जी, और क्या स्वीकार करिएगा तो भगवान ही जाने. राजनीति महत्वाकांक्षा के चलते किसी को बलि का बकरा नहीं बनाइए. ಒಂದು ಕಡೆ ರಾಜಕೀಯ, ಇನ್ನೊಂದು ಕಡೆ ಸಂಸಾರದ ಪ್ರತಿಷ್ಠೆಯಿಂದಾಗಿ ಇದೀಗ ಲಾಲು ರಾಜಕೀಯ ಸ್ಥಿತಿಗತಿಗಳು ಡೋಲಾಯಮಾನದಂತಾಗಿವೆ. ಇದು ವಿಧಾನಸಭೆ ಚುನಾವಣೆ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಭಾರೀ ಚರ್ಚೆಗಳಾಗುತ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.